ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ. ಏನಪ್ಪ ಅಂತಂದರೆ ನಿನ್ನೆ ಆಸ್ಟ್ರೇಲಿಯಾ ಇಂಡಿಯಾ 4T20 ಮ್ಯಾಚ್ ಫಸ್ಟ್ ಬ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಪ್ಪ ಅಂತಂದರೆ ನಿನ್ನೆ ಸೂರ್ಯಕುಮಾರ್ ಯಾದವ್ ಫೀಲ್ಡಿಗೆ ಬಂದಾಗ ಟಾಸ್ ಗೆಲ್ಲಿ ಅಂತ ನಾನು ಅಂದ್ಕೊಂಡಿದ್ದು. ಮನುಷ್ಯ ನೆನ್ನೆನೂ ಟಾಸ್ ಗೆಲ್ಲಿಲ್ಲ. ಅದೇನೋ ಟಾಸ್ಕು ನಮಗೂ ಇದೇ ಇಲ್ವೇನೋ, ಕನೆಕ್ಟಿವಿಟಿನೇ ಇಲ್ವೇನೋ. ರೋಹಿತ್ ಶರ್ಮಾ ಇದ್ದಾಗಲೂ ಆ ಏರಾದಲ್ಲಿ ಹೋಯ್ತಿತ್ತು, ಇವಾಗ ನಮ್ಮ ಸೂರ್ಯಕುಮಾರಲ್ಲೂ ಇದೇ ಆಯ್ತಾ ಇರೋದು. ಟಾಸ್ ಅಂತೂ ಗೆಲ್ತಾ ಇಲ್ಲ. ಆಸ್ಟ್ರೇಲಿಯಾ ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ತಗೊಂಡ್ರು. ಚೇಸ್ ಮಾಡ್ತೀವಿ ನಾವು, ಇಂಡಿಯಾನ ಕಟ್ಟಾಕ್ಬಿಟ್ಟು ಆಮೇಲೆ ನಾವು ಹೊಡಿತೀವಿ ಅಂತ ಹೇಳಿದ್ರು. ಅದಾದಮೇಲೆ ಅದೇ ಥರ ನಮ್ಮಲ್ಲಿ ಅದು ಇನ್ನೊಂದೇನು ಅಂತಂದರೆ, ಅದು ಕ್ಯಾಪೋವೆಲ್ಲು ಹೊಸ ಪಿಚ್ಚಲ್ಲಿ ಅದು ಆಸ್ಟ್ರೇಲಿಯಾಗೆ ಗೊತ್ತಿರಬೇಕು. ಇದು ನಮ್ಮ ಪಿಚ್ಚು, ನ್ಯೂ ಪಿಚ್ಚು ಹೆಂಗಿದೆ. ರಫಿ ಪಿಚ್ಚು ಸ್ವಲ್ಪ ಸ್ಟಕ್ ಆಗುತ್ತೆ. ಅದು ಬಾಲಿಂಗ್ ಮಾಡೋರಿಗೆ ಒಳ್ಳೆ ಪಿಚ್ ಅದು. ಸೊ ಅದು ಗೊತ್ತಿರಬೇಕಾಯ್ತು. ಆಸ್ಟ್ರೇಲಿಯಾ ಚೂಸ್ ಮಾಡಬೇಕಾದ್ರೆ ಚೇಸ್ ಮಾಡ್ತೀವಿ ಇಂದಿದ್ದು ತಪ್ಪಾಯ್ತು. ಅದಾದಮೇಲೆ ಇಂಡಿಯಾ ಬರ್ತಾರೆ. ಓಪನಿಂಗು ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಆಡ್ತಾರೆ. ಏನಂತ ಓಡಲಿಲ್ಲ ಅಭಿಷೇಕ್ ಶರ್ಮಾ. ಮಿಸ್ಗೈಡ್ ಮಾಡೋ ಒಂದು ಬಾಲ್ ಹೋಗುತ್ತೆ ಮೇಲ್ಗಡೆ, ದೇವ್ರ ಪುಣ್ಯಕ್ಕೆ ಬಿಟ್ಬಿಡುವರೆ ಕ್ಯಾಚು, ಮಿಸ್ಫೀಲ್ಡಿಂಗ್ ಆಗುತ್ತೆ. ಸೊ ಅದಾದಮೇಲೆ ಅವರು ಹಳೆ ಆಟ ಆಡಿದ್ರು ಅಂತಂದರೆ ಹಳೆ ಆಟ ಆಡಲಿಲ್ಲ. ಆ ಪಿಚ್ಚಂಗಿದೆ, ಹಳೆ ಆಟ ಆಡೋಕ್ಕೆ ಬಿಡಲ್ಲ. ಎದ್ದೊಳುತ್ತೆ, ನುಗ್ಗುತ್ತೆ, ಬರುತ್ತೆ ಬಾಲು. ಆ ಪಿಚ್ಚೇ ಹಂಗೈತೆ. ಸೊ ಒಂದು ತಕ್ಕ ಮಟ್ಟಿಗೆ ಓಕೆ. ಅದರಲ್ಲಿ ಆಮೇಲೆ ಶುಭ್ಮನ್ ಗಿಲ್ಲು ಬಂದರು, ನಿಧಾನಕ್ಕೆ ಆಮೆ ಥರ ಹೊಡ್ಕೊಂಬಂದ್ರು. ಇನ್ನೇನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಮನುಷ್ಯ ಟೈಮ್ ಅಂತ ಮಿಡ್ ವಿಕೆಟ್ ಹೋಗುತ್ತೆ. ಶಿವಮ್ ದುಬೆ, ಅದೇ ನನಗೊಂದು ಅರ್ಥ ಆಗ್ತಿಲ್ಲ. ಶಿವಮ್ ದುಬೆನ ನಾವು ಆಲ್ಮೋಸ್ಟ್ ಕನ್ಸಿಡರ್ ಮಾಡೋದು ಫಿನಿಷರು. ಅದು ಏನು ಸೂರ್ಯಕುಮಾರ್ ಯಾದವ್ ಈ ಥರ ತಪ್ಪು ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಕ್ಕೆ ಬರ್ರಿ ಒಂಡವನು ಫಿನಿಷರ್ ಕೆಲಸ ಮಾಡ್ತಾನೆ. ನೀವೇನು ಯಾವುದೋ ಸಣ್ಣ ಪುಟ್ಟ ಈ ಟೀಮ್ ಮೇಲೆ ಆಡ್ತಾ ಇದ್ದೀರಾ, ಎಲ್ಲ ಸಫಲ್ ಮಾಡ್ಕೊಂಡು ಆಡೋಕ್ಕೆ ಅಲ್ವಾ? ಸಫಲ್ ಮಾಡ್ಕೊಂಡು ಆಡೋದು ಏನಕ್ಕಪ್ಪ? ಅಲ್ಲ, ಒನ್ ಡೌನ್ ಬಂದರೆ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಹೆಂಗಿರುತ್ತೆ ನೋಡೋಕ್ಕೆ ಕಣ್ಣು ಸಾಲಲ್ಲ. ಸುಮ್ಮನೆ ಎಲ್ಲೋ ಬರ್ತಾನೆ ಮನುಷ್ಯ, 2 ಡೌನ್ ಬರ್ತಾನೆ, 3 ಡೌನ್ ಬರ್ತಾನೆ. ಕ್ಯಾಪ್ಟನ್ ಆಗಿದೆ ಗುರು, ನಿನ್ನ ಆಟ ನೀನು ತೋರಿಸ್ಬೇಕು. ಕ್ಯಾಪ್ಟನ್ನು ಅಂತಂದರೆ ಬರೀ ಕ್ಯಾಪ್ಟನ್ ಅಷ್ಟೇ ಸೀಮಿತ ಅಲ್ಲ. ಇಲ್ಲ, ಟೀಮ್ನ ಮುಂದೆ ನಡೆಸ್ಬೇಕು ಅಂತಂದರೆ ನಿಮ್ಮದು ಏನಾದರೂ ಇರಬೇಕು. ನೆಕ್ಸ್ಟ್ ಬರ್ತಾರೆ ಅಕ್ಷರ್ ಪಟೇಲ್. ಒಬ್ಬರದೇ ಒಂದಷ್ಟು ರನ್ನು ಅಂತ ನೋಡೋಕ್ಕಾಗಿದ್ದು, ಇಲ್ಲಾಂದರೆ ಅಲ್ಲಿಗೂ ಹೋಗ್ತಾ ಇರಲಿಲ್ಲ ಟೀಮ್ ಇಂಡಿಯಾ, ಅಷ್ಟು ಇರಲಿಲ್ಲ. ಅಕ್ಷರ್ ಪಟೇಲ್ ಒಬ್ಬರು ಬಂದರು, ಒಳ್ಳೆ ಆಲ್ರೌಂಡ್ರು ಅವರು. ರೆಕಗ್ನೈಸೇಷನ್ ಇಲ್ಲ ಅಷ್ಟೇ ಅವ್ರಿಗೆ. ಯಾರ್ಯಾರಿಗೋ ಕೊಡ್ತಾರೆ ರೆಕಗ್ನೈಸೇಷನ್, ಆಡೋ ಮನುಷ್ಯರಿಗೆ ಇಲ್ಲವೇ ಇರೋಲ್ಲ. ಈ ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಇವ್ರಿಗೆಲ್ಲ ರೆಕಗ್ನೈಸೇ ಸಿಗೋಲ್ಲ. ಎಷ್ಟೇ ಮ್ಯಾಚ್ ಆಡಿದ್ರು ಅವರು ಹೀರೋಗಳೇ ಅಲ್ಲ. ಆ ಥರ ಇರೋದು ಸಿಚುವೇಶನ್. ಅದು ಬಿಡಿ. ಅದಾದಮೇಲೆ ಇನ್ನು 167 8 ವಿಕೆಟು 20 ಓವರ್ ಆಡಿದ್ರು. ಅದಾದಮೇಲೆ ಪಿಚ್ಚಿಗೆ ಎಂಟ್ರಿ ಆಯ್ತಾರೆ ಕಿವೀಸ್ ಆಸ್ಟ್ರೇಲಿಯನ್ಸ್. ಪಿಚ್ಚಿಗೆ ಎಂಟ್ರಿ ಆಗಿ ದಮ್ಮ ಗುಮ್ಮ ಅಪ್ಪ ಅವನ ಅಜ್ಜಿನ ಬಡಿಯ. ಬುಮ್ರನ್ನೂ ಬಿಡಲಿಲ್ಲ, ನಾಯಿ ಹೊಡೆದಂಗೆ ಹೊಡಿತಾವ್ರೆ. ನಾನು ಅಂದ್ಕೊಂಡೆ, ಓಹೋ 167 ಅಲ್ಲ ಗುರು, ಇವ್ರಿಗೆ 200 ಕೊಟ್ಟರು ನಾಯಿ ಹೊಡೆದಂಗೆ ಹೊಡಿತಾವ್ರೆ. ಎಡ್ಡಿಲ್ಲ ಅಂದ್ರೂ ಹಿಂಗೆ ಹೊಡಿತಾವ್ರಲ್ಲ ಅಂತ ನಾನು. ಅದಾದ್ಮೇಲೆ ನೋಡ್ತೀನಿ ಅವರಿಬ್ಬರದೇ ಕಂಡ್ರಿ ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಬಂತೋ ಅಷ್ಟೇ. ಮ್ಯಾಕ್ಸಿನ್ ಕರ್ಸವ್ರೆ, ಇದ್ದು ಕರ್ಸ್ದಂಗೆ ಮನುಷ್ಯ ಆಡಿದ್ದೆ 3 ಬಾಲು. ಏನು ಪಟ 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 ಪಟ. ಈ ಕಡೆ ಅಕ್ಷರ್ ಪಟೇಲ್ 2 ತೆಗೆದ್ರೆ, ಆ ಕಡೆ ವಾಷಿಂಗ್ಟನ್ ಸುಂದರ್ 3. ಹಾಕಿರೋ 6 ಜನ ಬಾಲರು, 6 ಜನ ಬಾಲರ್ಗೆ 1 ವಿಕೆಟ್ ಇಲ್ಲ ಅಂತಿಲ್ಲ, ಎಲ್ಲರೂ ವಿಕೆಟ್ ತೆಗೆದ್ರು ಇಂಡಿಯನ್ ಟೀಮಲ್ಲಿ. ಹರ್ಷದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ, ಅರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ 3 ವಿಕೆಟ್ಸು. ಶಿವಮ್ ದುಬೆ ಸ್ವಲ್ಪ ಎಕಾನಮಿ ಜಾಸ್ತಿ ಆದರೂ 2 ವಿಕೆಟು, ಅದು ಮೇನ್ ವಿಕೆಟು. ಅಕ್ಷರ್ ಪಟೇಲ್ 2 ವಿಕೆಟು. ಮಿಡ್ ವಿಕೆಟ್ ಸಟ್ಟನಂಗೆ ಎತ್ತಿದ್ರು ಇಂಗ್ಲೀಷ್ನ. ಒಳ್ಳೆ ಬಾಲಿಂಗು. ಏನಪ್ಪ ನೋಡ್ತಾನೆ 119 ಕಾಲ್ಔಟ್. ಸೊ ಅದೇ ಪಿಚ್ಚು, ನ್ಯೂ ಪಿಚ್ಚು. ಅವ್ರು ಅರ್ಥ ಮಾಡ್ಕೊಬೇಕು, ನಮ್ಮವ್ರು ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ನೊಂದೇನು ಅಂತಂದ್ರೆ, ನಾವು ಟಾಸ್ ಸೋತಿದ್ದೆ ಒಳ್ಳೇದಾಯ್ತು. ಟಾರ್ಗೆಟನ್ನು ಸೆಟ್ ಮಾಡ್ದು. ಅದು ಅಲ್ದಿರ ಸ್ವಲ್ಪ ಬಾಲ್ ಹಿಡಿತಿತ್ತು ಅವ್ರಿಗೆ. ಆಸ್ಟ್ರೇಲಿಯನ್ಸ್ಗೆ ಜಡ್ಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಬಾಲ್ನ. ಅವ್ರಿಗೆ ಹೊಸ ಥರ ಆಗೋಯಿತು, ಹಂಗೆ ಆಗಿದ್ದು.
ಸೊ ಅದಕ್ಕೆ ಫಸ್ಟೇ ಸೀರೀಸ್ನ ಗೆದ್ಬಿಡ್ತೀವಿ ಇನ್ನು ಇರಬಾರ್ದು, ಹೊಡೆದಾಡ್ಬಿಡ್ತೀವಿ ಅನ್ನೋದು. ಯಾಕಂದರೆ ನೀವು ಆಡ್ತಾ ಇರೋದು ಡಮ್ಮಿ ಟೀಮ್ ಮೇಲಲ್ಲ ಬಾಸ್, ನಂಬರ್ 1 ಟೀಮ್ ಮೇಲೆ ಆಡ್ತಾ ಇರೋದು ನೀವು. ಸೊ ಇವಾಗ ಸೀರೀಸ್ನ 2-1 ಮಾಡ್ಕೊಂಡಿದ್ದಾರೆ. ಈಗ ಇಂಡಿಯಾ ಸೋಲೋಕ್ಕಾಗಲ್ಲ, ಆಸ್ಟ್ರೇಲಿಯಾ ಗೆಲ್ಲಕ್ಕಾಗಲ್ಲ. ಇಷ್ಟೇ ಮ್ಯಾಟ್ರು ಕ್ಲೋಸು. ಇಂಡಿಯಾ ಅಂತೂ ಸೋಲೋಕ್ಕಾಗಲ್ಲ, ನಾವೇ ಸೋಲು ಅಂದರೂ ಸೋಲೋಕ್ಕಾಗಲ್ಲ. ಆಸ್ಟ್ರೇಲಿಯಾ ನಾವೇ ಗೆಲ್ಲಪ್ಪ ಅಂತಂದ್ರೂ ಗೆಲ್ಲಕ್ಕಾಗಲ್ಲ. ಸೀರೀಸ್ನ ಈಕ್ವಲ್ ಮಾಡ್ಕೋಬೋದು, ಇಲ್ಲಾಂದರೆ ಇಂಡಿಯಾಗೆ ಬಿಟ್ಕೊಡ್ಬೇಕು. ನಮ್ಮ ಇಂಡಿಯಾದವರು ಕಷ್ಟ ಬಂದು ಸೀರೀಸ್ನ ಹೊಡ್ಕೋಬೇಕು. ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.